ನಮಸ್ಕಾರ ಎಲ್ರಿಗೂ ಸಹ. ಇವತ್ತಿನ ವಿಷಯ ಅಂತ ಹೇಳಿದ್ರೆ, ಬಿಗ್ ಬಾಸ್ ಮನೆಯಲ್ಲಿ ನಿನ್ನೆ ನೀವು ನೋಡಿದ್ರಿ ಅಂತ ಹೇಳಿದ್ರೆ, ಮಾಳು ನಾಮಿನೇಟ್ ಆಗ್ಬೇಕಂತ ಇದ್ದಾಗ 3 ಜನ ಬಿಗ್ ಬಾಸ್ ಮನೆಯಿಂದ ಆಚೆ ಕರೀತಾರೆ ಸುದೀಪ್ ಸರ್. ಮಾಳು, ಅಭಿಷೇಕ್ ಹಾಗೂ ಸೂರಜ್ನನ್ನು. ಸೊ ಅಲ್ಲಿ 3 ಜನರಲ್ಲಿ ಒಬ್ರು ಆಚೆ ಹೋಗ್ತಾರೆ, ಇಬ್ರು ಸೇವ್ ಅಂತೇಳಿ ಹೇಳುವಾಗ, ಸೊ ಇವ್ರು 3 ಜನ ಹೋಗ್ತಾರೆ. ಆಗ ಮಾಡು ಎಲ್ಲರಿಗೆ ಬಾಯ್ ಅಂತ ಹೇಳ್ಕೊಂಡು ಬರ್ತಿರುವಾಗ ರಕ್ಷಿತನ ಬಳಿ ಹೋಗ್ತಾರೆ. ಇಲ್ಲಿ ವಾಶ್ರೂಮ್ ಹತ್ರ ರಕ್ಷಿತ ಇರ್ತಾರೆ. ಸೊ ಆವಾಗ ರಕ್ಷಿತ ಒಂದು ಕೂಗ್ತಾರೆ ಅಂತೇಳಿ ಜೋರು ಹತ್ತು ಬಿಡ್ತಾರೆ. ಯಾರು ಮಾಡು ಹೋಗ್ತಾರೆ ಅಂತ ಹೇಳಿ ಅವ್ರ ಮನಸ್ಸಲ್ಲಿ ಅಂದ್ಕೊಂಡು ತುಂಬಾನೇ ಕಣ್ಣಲ್ಲಿ ನೀರು ಹಾಕ್ತಾರೆ. ಸೊ ಇದನ್ನು ನೋಡಿದ ಜನರಿಗೆ ಉಂಟಲ್ಲ, ಭಾರೀ ಬೇಸರ ತಂದಿದೆ. ಮತ್ತೊಂದು, ರಕ್ಷಿತನಿಗೆ ತುಂಬಾ ಜನ ಕ್ವಶನ್ ಮಾಡ್ತಿದ್ದಾರೆ, ರಕ್ಷಿತನನ್ನು ಹೊಗಳ್ತಿದ್ದಾರೆ. ಸೊ ಏನೇನೆಲ್ಲ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ರಕ್ಷಿತ ನೀನು ನಿಜವಾಗಿ ಒಂದು ಜೆನ್ಯೂನ್ ಹುಡುಗಿ ನೀನು ಅಂತ ಹೇಳಿದ್ರೆ, ಆ ಒಂದು ಕಣ್ಣೀರಲ್ಲಿ ಗೊತ್ತಾಗ್ತದೆ ಅವಳ ಮನಸ್ಸಲ್ಲಿ ಒಂದು ಮೋಸ ಇಲ್ಲ, ಯಾರಿಗಾದ್ರೂ ಒಂದು ಇದು ಮಾಡಬೇಕು, ಜಲಸ್ ಆಗಲಿ, ಒಂದು ಮೋಸ, ಒಂದು ಕಪಟ ಇಲ್ಲ, ಗೊತ್ತಾಯ್ತಾ? ಸೊ ನಿಮಗೆ ಆ ಒಂದು ಸೀನ್ ನೋಡುವಾಗ ಎಲ್ರಿಗೆ ಸಹ ಒಂದು ಅನಿಸ್ತದೆ. ಯಾಕೆಂತ ಹೇಳಿದ್ರೆ, ಸೊ ಮಾಳುವವರು ಸ್ವಂತ ಅಣ್ಣ ಅಲ್ಲದಿದ್ರು ಸಹ ಅವರು ಸ್ವಂತ ಅಣ್ಣನ ಸ್ಥಾನವನ್ನು ಕೊಟ್ಟಿದ್ದಾರೆ ಈ ಮಾಳುಗೆ. ಮೊದಲು ಧ್ರುವಂತಿಗೆ ಹೇಳ್ತಿದ್ರು, ಧ್ರುವಂತ ಯಾವಾಗ ರಕ್ಷಿತನ ವಿರುದ್ಧ ಹೋಗಿ ಮಾತಾಡಿದ್ರು ಶುರು ಮಾಡಿದ್ರು ನೋಡಿ, ಅದಾದ್ಮೇಲೆ ರಕ್ಷಿತ ಧ್ರುವಂತನನ್ನು ಮನಸ್ಸಿಂದ ತೆಗೆದೇ ಬಿಟ್ಟಿದ್ದಾರೆ. ಸೊ ಅಂತ ವ್ಯಕ್ತಿಯೇ ಬೇಡ ಅಂತ ಹೇಳಿ ರಕ್ಷಿತ್ ಅವರು ಬಿಟ್ಟಿದ್ದಾರೆ. ಅದೊಂದು ಒಳ್ಳೆಯ ಡಿಸಿಷನ್. ಅದೇ ಪ್ರಕಾರ ಮಾಳುವವರು ಎಷ್ಟು ಸಪೋರ್ಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ರಕ್ಷಿತ ಮಾಳು ಯಾವ ಜಾಗದಲ್ಲಿ ಮಾತಾಡದಿದ್ರು ಸಹ ಅಲ್ಲಿ ಹೋಗಿ ರಕ್ಷಿತ ಮಾತಾಡಿದ್ದಾರೆ. ಸೊ ಇದೊಂದು ಕಂಪ್ಲೀಟ್ ನೋಡಿ, ಒಂದು ದಕ್ಷಿಣ ಕನ್ನಡ, ಇನ್ನೊಂದು ಉತ್ತರ ಕನ್ನಡ ಅಂತ ಹೇಳಿದ್ರೆ ಉತ್ತರ ಕರ್ನಾಟಕ. ಸೊ ಕಂಪ್ಲೀಟ್ ವಿರುದ್ಧ ಇವರಿಬ್ರು, ಆದ್ರೂ ಸಹ ಒಂದು ಭಾರಿ ಒಂದು ಬಾಂಡಿಂಗ್, ಇವರಿಬ್ರದ್ದು ಒಂದು ಜೆನ್ಯೂನ್ ಬಾಂಡಿಂಗ್. ಮಾಳು ಒಂದು ಒಳ್ಳೆಯ ವ್ಯಕ್ತಿ, ಪಾಪ ಮಾತಾಡುವಾಗ ಏನಾದರೂ ತಪ್ಪು ಮಾತಾಡ್ತಾನೆ ಅಂತ ಹೇಳಿ ಭಯದಲ್ಲಿ ಮಾತಾಡ್ತಿಲ್ಲ ಹೊರತು, ಗೇಮ್ ಅಂತ ಬಂದಾಗ ಚೆನ್ನಾಗಿ ಆಟ ಆಡ್ತಾರೆ. ತುಂಬಾನೇ ಫ್ಯಾನ್ ಬೇಸ್ ಇದೆ ಇವರಿಗೆ. ಇವರು ಒಂದು ಚೂರು ಚೆನ್ನಾಗಿ ಆಟ ಆಡ್ಕೊಂಡು ಹೋಗಿದ್ರೆ ಗ್ಯಾರಂಟಿ ಈ ಸಲ ವಿನ್ ಆಗುವ ಕ್ಯಾಂಡಿಡೇಟ್ ಮಾಡು. ಅಷ್ಟು ಫ್ಯಾನ್ಸ್ ಇದ್ದಾರೆ ಮಾಳುಗೆ. ಬಟ್ ಏನೇ ಆಗಲಿ, ಇವರಿಬ್ಬರದೊಂದು ಬಾಂಡಿಂಗ್ ನಿನ್ನೆ ನೋಡಿ ತುಂಬಾ ಜನಕ್ಕೆ ಖುಷಿಯಾಗಿದೆ. ತುಂಬಾ ಅಂತ ಹೇಳಿದ್ರೆ ಒಂದು 1000 ಜನ ಕಮೆಂಟ್ ಮಾಡಿದ್ದಾರೆ ರಕ್ಷಿತ್ ಅವರಿಗೆ. ಸೊ ಇದು ಸಹ ಸುದೀಪ್ ಸರಿಗೆ ಅದೇ ಒಂದು ವಿಷಯಕ್ಕೆ ರಕ್ಷಿತ್ ಅವರು ಇಷ್ಟ. ಸೊ ಏನೇ ಆಗಲಿ, ನಿಮಗೆ ಇವರಿಬ್ಬರ ಬಾಂಡ್ ಬಗ್ಗೆ ಏನು ಅನಿಸ್ತು? ನಿನ್ನೆ ಎಪಿಸೋಡ್ ನೋಡಿ ನಿಮ್ಗೆ ಏನು ಅನಿಸ್ತು ಅಂತ ಹೇಳಿ ಕಮೆಂಟ್ ಹಾಕೋದು ಮರಿಬೇಡಿ. ಯಾರಾದ್ರೂ ಹೊಸಬರು ನಮ್ಮ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಇನ್ನು ಹೊಸ ವಿಡಿಯೋದೊಂದಿಗೆ ಬರ್ತೇನೆ. ಅಲ್ಲಿವರೆಗೆ ನಮಸ್ಕಾರ.